ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ ಕ್ರೋಶಾ ಕುಚ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ರೋಶಾ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 6 ಎಳೆ ದಾರ, ಸ್ಯಾರಿ ಕಲರ್ ಸುತ್ತಿಕೊಂಡಿದ್ದೀನಿ. ಕತ್ರಿ 6 ಎಳೆ ದಾರ ಕೈಗೆ ಸುತ್ತಕೊಂಡು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಯಾರಿ ಕೆಳಗಿಟ್ಟು ನೀಡಲ್ ದಾರ ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 5 ಚೈನ್ಸ್ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲೂಸು ಬೇಡ, ಟೈಟು ಬೇಡ. ಅಲ್ಲಿಂದ 3 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಟೈಟಾಗಿ ಹಾಕಿದ್ರೆ ತೀರಾ ಎಳ್ಕೊಂಡಂಗೆ ಆಗ್ಬಿಡುತ್ತೆ. ನೆಕ್ಸ್ಟ್ 5 ಚೈನ್ ಲಾಕ್, 3 ಚೈನ್ ಲಾಕ್. Next 5 chain lock. Next 3 chain lock. Next 5 chain 2 3 4 5 chain ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 chain ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ಬೇಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 5 ಚೈನ್ 3 ಚೈನ್ 5 ಚೈನ್ 3 ಚೈನ್. ಒಂದು 5 ಚೈನ್ ಇರೋ ಕಡೆ ಸ್ಟಾರ್ಟಿಂಗ್ ಕುಚ್ ಬರುತ್ತೆ. ನೆಕ್ಸ್ಟ್ 5 ಚೈನ್ ಇರೋ ಕಡೆ 3 ಮಧ್ಯೆ ಇರೋ 3 ಚೈನ್ 5 ಚೈನ್ 3 ಚೈನ್ ಇದೆಯಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಲಾಸ್ಟಲ್ಲೂ ಸಹ 5 ಚೈನ್ 3 ಚೈನ್ 5 ಚೈನ್ 3 ಚೈನ್ 5 3 5 3 ಒಂದು ಲಾಕ್ ಕರೆಕ್ಟಾಗಿ ಅದು 5 3 5 3 ಹಂಗೆ ಹಾಕ್ಕೊಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ಲಾಸ್ಟಲ್ಲಿ 5 3 5 3 ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸಲ 5 ಹಾಕ್ಕೊಂಡ್ರೆ ಕುಚ್ ಕರೆಕ್ಟಾಗೆ ಬರುತ್ತೆ. ಇಲ್ಲ ಅಂದರೆ ಬರೀ 5 3 5 3 ಅಷ್ಟೇ ಹಾಕಿದ್ರೆ ಆರ್ಚ್ ಒಂದು ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ಕುಚ್ ಬರಲ್ಲ. ಅದು ನೋಡಿಕೊಂಡು ಸರಿಯಾಗಿ ನೀವು ಬೇಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನನಗೆ ಶಾರ್ಟೇಜ್ ಆಯಿತು. ಅದಕ್ಕೋಸ್ಕರ ಚಿಕ್ಕದಾಗಿ ಸ್ವಲ್ಪ ಲಾಸ್ಟಲ್ಲಿ ಕುಚ್ ಬರೋಂಗೆ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕಿ ಡಬಲ್ ಲಾಕ್ ಮಾಡಿ 3 ಚೈನ್ ಹಾಕಿ ಸ್ವಲ್ಪ ದಾರ ಬಿಟ್ಟು ದಾರನ ಕಟ್ ಮಾಡಿ ಕ್ರೋಶಾ ನೀಡಲ್ನ ಮೇಲಕ್ಕೆ ತಗೊಂಡ್ರೆ ಅದು ಟೈಟಾಗಿ ಎಳ್ಕೊಳ್ಳಿ, ಲಾಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಅದೇ ಕಲರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀಡಲ್ನ ಲಾಕ್ ಮೇಲೆ ಹಾಕ್ಬಿಟ್ಟು ಒಳಗಿಂದ ದಾರನ ತಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಹಿಂದೆಗಡೆ ಆ ಗಂಟೆ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಪಕ್ಕದಲ್ಲೇ 5 ಚೈನ್ ಒಳಗೂ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಅಥವಾ 4 ಚೈನ್ ನೋಡಿಕೊಂಡು ಪಕ್ಕದಲ್ಲಿ ಒಂದು ಲಾಕ್ ಹಾಕಿರ್ತೀವಲ್ಲ, 4 ಚೈನ್ ಇಡಿಸುತ್ತೆ ಸ್ಟಾರ್ಟಿಂಗು. ಇಟ್ಸ್ ಓಕೆ. 4 ಚೈನ್ ಹಾಕಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಒಂದು ಲಾಕ್ ಮಾಡಿ ನೆಕ್ಸ್ಟ್ 3 ಚೈನ್ ಇದೆ, ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಹೋಗಿ
ದಾರಾನ ಎಳ್ಕೊಂಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮತ್ತು 2ಕ್ಕೆ 1 ಮಾಡ್ಕೊಳ್ಳೋಣ. ಇದನ್ನು ಡಬಲ್ ಕ್ರೋಶ ಅಂತ ಕರೀತಾರೆ. ಹಂಗೆ ಪಕ್ಕದಲ್ಲೂ ಸೂಜಿ ಮೇಲೆ ದಾರ ಸುತ್ಕೊಳ್ಳೋಣ. 5 ಚೈನ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 3 ದಾರ ಇರುತ್ತೆ ಸೂಜಿ ಮೇಲೆ, 2ಕ್ಕೆ 1 2ಕ್ಕೆ 1 ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಒಟ್ಟು ಟೋಟಲ್ ಫಸ್ಟ್ ಚೈನ್ಗೆ ಎಷ್ಟು ಹಿಡಿಸುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಹಾಕ್ಕೊಂಡೆ. 5 ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 5 ಚೈನ್ ಒಳಗೆ ಹೋಗೋದು, ದಾರನ ತೊಗೊಂಡು ಬಂದು 2ಕ್ಕೆ 1 2ಕ್ಕೆ 1 ಡಬಲ್ ಕ್ರೋಶ ಮಾಡ್ಕೊತಾ ಹೋಗೋಣ. ಇಲ್ಲಿ ನನಗೆ 12 ಡಬಲ್ ಕ್ರೋಶ ಹಿಡಿಸಿದೆ. ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನಿಧಾನಕ್ಕೆ ನೋಡಿ, ಗಮನ ಇಟ್ಟು ಅರ್ಥ ಆಗುತ್ತೆ ಈಸಿಯಾಗೆ. ಫುಲ್ಲು ಸಿಂಪಲ್ ಡಿಸೈನ್ ಇದು, ಬಿಗಿನರ್ಸ್ಗಂತಲೇ ಹಾಕ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೊಳೋದು, 5 ಚೈನ್ ಒಳಗಡೆ ಹೋಗಿ ದಾರ ತೊಗೊಬರೋದು, 3 ದಾರ ಇರುತ್ತೆ, 3 ದಾರ 2ಕ್ಕೆ 1 2ಕ್ಕೆ 1 ಮಾಡಿಕೊಳ್ಳೋದು. ಒಟ್ಟು ಟೋಟಲ್ 12 ಡಬಲ್ ಕ್ರೋಶ ಹಿಡಿಸಿದೆ ನನಗೆ. 2ಕ್ಕೆ 1 2ಕ್ಕೆ 1 ಮಾಡ್ಕೊಳ್ಳೋಣ. ಈಗ 12 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮಾಡಬೇಡಿ, ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ. ಸೂಜಿ ಒಳಕ್ಕೆ ಹಾಕಿ ದಾರಾನ ಎಳ್ಕೊಂಡು ಬಂದು 2ಕ್ಕೂ ಸೇರಿ 1 ಲಾಕ್ ಹಾಕೋಣ. ಈಗ 1 ಆರ್ಚ್ ಮುಗೀತು. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ಲಾಕ್ ಎಲ್ಲಿ ಬರುತ್ತೋ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಂಬಿಡೋಣ. ಅದನ್ನು ಲಾಕ್ ಅಂತ ಕರೀತಾರೆ, ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಸೂಜಿ ಮೇಲೆ, 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 2ಕ್ಕೆ 1 2ಕ್ಕೆ 1 ಮಾಡೋದು. 2 3 4 5 6 ಒಂದೇ ಸಮ ಹಾಕೊಂತ ಬನ್ನಿ. ಆರ್ಚಸ್ಸು ಡಬಲ್ ಕ್ರೋಶ ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ, ಅನ್ನೀವನ ಕಾಣುತ್ತೆ. 7 8 9 10 11 12 2ಕ್ಕೆ 1 ಮಾಡಿ 12 ಆಯಿತು. ಈಗ 3 ಚೈನ್ ಗ್ಯಾಪ್ ಆದಮೇಲೆ ಇದೆಯಲ್ಲ ಒಂದು ಲಾಕು, ಅದ್ರ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದೇ ಸಮ ಹಾಕಿದ್ರೇ ಫಿನಿಶಿಂಗ್ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. 2 3 4 5 ಚೈನ್ ಗ್ಯಾಪ್ ಒಳಗಡೆ 5 ಚೈನ್ ಗ್ಯಾಪಲ್ಲಿ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಒಂದೇ ಸಮ ಕಾಣುತ್ತೆ, ಒಂದೇ ಇದ್ರಾಗ ಹಾಕ್ಕೊಂಡ್ರೆ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಕಡಿಮೆ ಜಾಸ್ತಿ ನೀವು ಮಾಡ್ಕೊಬೋದು. ನೀವು ಚೈನ್ಸೇ ಯಾವ ರೀತಿ ಹಾಕ್ಕೊತೀರೋ 5 ಚೈನು ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಡಬಲ್ ಕ್ರೋಶೆ ಹಿಡಿಯುತ್ತೆ ಅಂತ.
ನನಗೆ 12 ಡಬಲ್ ಕ್ರೋಶಾ ಹಿಡಿದಿದೆ. ನಾನು 12 ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಜಾಸ್ತಿ ಮಾಡ್ಕೊಬೋದು. ಜಾಸ್ತಿ ಟೈಟಿಗೂ ಹಾಕಬೇಡಿ, ಜಾಸ್ತಿ ಲೂಸಿಗೂ ಹಾಕಬೇಡಿ, ಚೆನ್ನಾಗಿ ಕಾಣಲ್ಲ. ನೆಕ್ಸ್ಟ್ ಥರ್ಡ್ ಆರ್ಚ್ ಹಾಕ್ತಾಯಿದ್ದೀನಿ. ಸೇಮ್ ಪ್ರೊಸೀಜರ್, ಸೀರೆ ಫುಲ್ಲು ಹೀಗೆ ಹಾಕ್ಕೊಂಡು ಹೋಗೋದು. ಏನೂ ಕಷ್ಟ ಇಲ್ಲ. ಒಂದ್ಸಲ ಸ್ಟಾರ್ಟಿಂಗಲ್ಲಿ ನಿಮಗೆ ಇಷ್ಟು ಈಸಿಯಾಗಿ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಬಂದುಬಿಡುತ್ತೆ. 6 ಎಳೆ ಸಮೇತನೂ ತೊಗೋಬೇಕು, 1 ಎಳೆ ಬಿಟ್ರೂ ಚೆನ್ನಾಗಿ ಕಾಣಲ್ಲ, ಅದು ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಡಿಸೈನು ಕಂಪ್ಲೀಟಾಗಿ ಕಾಣಲ್ಲ, ಪರ್ಫೆಕ್ಟಾಗಿರಲ್ಲ. ನೀವು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೀರೆಗೆ ಹಾಕಿ. ಅಥವಾ ಹಳೆ ಸೀರೆ ಯಾವುದಾದ್ರೂ ಇರುತ್ತಲ್ವ, ಅದಕ್ಕೆ ಪ್ರಾಕ್ಟೀಸ್ಗಂತಲೇ ಇಟ್ಕೊಂಡು ಅದಕ್ಕೆ ಟ್ರೈ ಮಾಡ್ಬೋದು ನೀವು. ಈಗ 12 ಆಗಿದೆ. ಲಾಕ್ ಮೇಲೆ ಲಾಕ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಟೈಟಿಗೂ ಹಾಕ್ಬಾರ್ದು, ಜಾಸ್ತಿ ಲೂಸಿಗೂ ಹಾಕ್ಬಾರ್ದು, ಕರೆಕ್ಟಾಗಿ ಹಾಕಬೇಕು. ಬೇಸ್ ಸರಿಯಾಗಿ ಹಾಕಿದರೆ ನಿಮಗೆ ಸೆಕೆಂಡ್ ಸ್ಟೆಪ್ಪು ಈಸಿಯಾಗಿ ಚೆನ್ನಾಗೇ ಬರುತ್ತೆ. ಮೇನ್ ಬೇಸ್ ಚೆನ್ನಾಗಿ ಹಾಕಿರ್ಬೇಕಷ್ಟೇ. ನೆಕ್ಸ್ಟ್ 5 ಚೈನ್ ಇರೋ ಕಡೆ 5 ಚೈನ್, ನೆಕ್ಸ್ಟ್ 3 ಚೈನ್ 5 ಚೈನ್ 3 ಚೈನ್ ಇರೋ ಕಡೆ ಆರ್ಚ್ ಹಾಕ್ಕೊತ ಹೋಗಬೇಕಾಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೂಚಿ ಮೇಲೆ ದಾರ ಸುತ್ಕೊಳ್ಳೋದು, 5 ಚೈನ್ ಗ್ಯಾಪಲ್ಲಿ ತೊಗೊಂಡೋಗಿ ದಾರ ತೊಗೊಂಡು ಬಂದು ಎರಡಕ್ಕೊಂದು ಮಾಡ್ಕೊತ ಹೋಗೋಣ. ಕೊನೆಯಲ್ಲೂ ಅಷ್ಟೇ ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ 3 ಚೈನ್ಸ್ ಹಾಕಿ ದಾರ ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡು ದಾರ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋಣ. ಅದು ಲಾಕ್ ಆಗುತ್ತೆ, ದಾರ ಎಳ್ಕೊಂಡು ಬರಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಆರ್ಚಸ್ಸು. ಒಂದು ದೊಡ್ಡದಾಗೂ ಇಲ್ಲ, ಒಂದು ಚಿಕ್ಕದಾಗೂ ಇಲ್ಲ, ಒಂದೇ ಸಮ ಬಂದಿದೆ. ಹಾಗೆ ಬಂದ್ರೇ ಚೆನ್ನಾಗಿ ಕಾಣೋದು. ಈಗ ಹಿಂದೆ ಬ್ಯಾಕ್ ಸೈಡ್ ಮಾಡಿ ಸ್ಯಾರಿನ ಗಂಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಪೇಸ್ಟ್ ಮಾಡೋಣ. ಅದು ಗಮ್ ಹಾಕಿದ್ರೇ, ಇಲ್ಲ ಅಂದರೆ ದಾರ ಯಾವಾಗ ಬೇಕಾದ್ರೂ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈಗ 5 ಚೈನ್ ಮೇಲೇ ಸ್ವಲ್ಪ ಗಮ್ ಹಾಕಿ ಅದು 3 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ವಲ್ಲ ದಾರ, ಅದನ್ನು ಗಮ್ ಇರೋ ಕಡೆ ಆ ಕಡೆ ಅಂಟಿಸಿ ಅದು ಕುಚ್ಚು ಬಂದುಬಿಡುತ್ತೆ, ಕಾಣಲ್ಲ. ಇನ್ನು ಮೇಲಕ್ಕೆ ಹಾಕಿದ್ರೆ ಎಲ್ಲ ಕಾಣುತ್ತೆ. ಇದು ಕುಚ್ಚು ಅಡ್ಡ ಬರುತ್ತಲ್ವ, ತುಂಬ ಸೆಕ್ಯೂರ್ ಆಗಿರುತ್ತೆ. ಇದೊಂದು ಸೀಕ್ರೆಟು ನೋಡಿ. ಕುಚ್ಚು ಹಾಕಿ ತೋರಿಸಿದ್ದೀನಿ, ಪುಟ್ಟು ಬೇಬಿ ಕುಚ್ಚು ಹಾಕಿದ್ದೀನಿ. 2 ಸೆರಗು ಕಲರು, ಒಂದೊಂದು ಸ್ಯಾರಿ ಕಲರು. ಆರ್ಚಸ್ಸು ಬರೀ ಗೋಲ್ಡಲ್ಲಿ ಇದೆಯಲ್ವಾ, ಅದಕ್ಕೋಸ್ಕರ ಒಂದೇ ಒಂದು ಗೋಲ್ಡ್ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಕಲ್ತಿರೋರು ಬೇಜಾರು ಮಾಡ್ಕೊಬೇಡಿ, ಬಿಗಿನರ್ಸ್ಗೋಸ್ಕರ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.